ಹೆಲೋ ಗೈಸ್, ವೆಲ್ಕಮ್ ಟು ಅಕ್ವೈರ್ ನಾಲೆಜ್. ಮೊನ್ನೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ SDA ಮೇಲಿಂದ, ಅಂದರೆ ಏಜ್ ಡಿಫ್ರೆನ್ಸ್ ಮೇಲಿಂದ ಇತ್ತು. ಅದು ಚೈತ್ರಂದು ಮತ್ತು ಶಿಲ್ಪಂದು ಏಜ್ ಡಿಫ್ರೆನ್ಸ್ ಕೊಟ್ಟು ಅದು ಪ್ರೆಸೆಂಟೇಜ್ ಎಷ್ಟಿದೆ, ನೆಕ್ಸ್ಟ್ ರೇಷೋ ಎಷ್ಟಿತ್ತು, ಆಮೇಲೆ ರೇಷೋ ಇಷ್ಟಾಗಿದೆ, ಅಂದರೆ ಪ್ರೆಸೆಂಟ್ ಏಜ್ ಆಫ್ ಶಿಲ್ಪ ಎಷ್ಟಿದೆ ಅಂತ ಕೇಳಿದ್ರು. ಇವಾಗ ಅದು ಏನಂದರೆ ಅದು ಎಲ್ಲ ಪ್ರಾಬ್ಲಮ್ಸ್ ಜೊತೆ ಒಂದು ಮಾಡಿದ್ವಿ, ಬಟ್ ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಇದೆ, ಅದನ್ನು ನಾವು ಥಿಂಕ್ ಮಾಡ್ಬೋದು. ಏನಂದರೆ ಪ್ರೆಸೆಂಟ್ ಏಜ್ ಆಫ್ ಶಿಲ್ಪ ಆ್ಯಂಡ್ ಚೈತ್ರ ಈಸ್ 2:5. ಆಫ್ಟರ್ 6 years ಇಟ್ ವಿಲ್ ಬಿಕಮ್ 1:2 ಅಂತ ಕೇಳಿದಾರೆ. ಅಂದ್ರೇನು, ಪ್ರೆಸೆಂಟ್ ಏಜ್ ಎಷ್ಟಿತ್ತು ಅಂತಂದ್ರೆ 2:5 ರೇಷೋ ಇತ್ತು, ಆಮೇಲೆ 1:2 ಆಗ್ತದಂತ 6 years ಆದ್ಮೇಲೆ, 6 ವರ್ಷ ಆದ್ಮೇಲೆ ಆಗ್ತದಂತ. ಆಮೇಲೆ ಪ್ರೆಸೆಂಟ್ ಏಜ್ ಆಫ್ ಶಿಲ್ಪ ಎಷ್ಟು ಆಗ್ತದೆ ಅಂತ ಕ್ವಶನ್ ಕೇಳಿದಾರ. ನೋಡೋಣ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲಿ ಚೈತ್ರಂದು ಮತ್ತು ಶಿಲ್ಪಂದು, ಹೌದಾ, ಪ್ರೆಸೆಂಟ್ ಏಜ್ ಎಷ್ಟು ಕೇಳಿದಾರೆ, 2:5 ಅಂತ ಹೇಳ್ಯಾರ. 2:5 ಆಫ್ಟರ್ 6 years ಏನಾಗ್ತದ, ಆಫ್ಟರ್ 6 years ಅವ್ರ ರೇಷೋ ಎಷ್ಟಾಗ್ತದಂತ 1:2 ಆಗ್ತದೆ. 1:2 ಆಗ್ತದ. ಅಂದ್ರ ಇಲ್ಲಿ ಏಜ್ ಡಿಫ್ರೆನ್ಸ್ ಎಷ್ಟಾಯ್ತು, 2:5 ಅಂತಂದ್ರೆ ಚೈತ್ರಂದು ಮತ್ತು ಶಿಲ್ಪಂದು 3 ಆಯ್ತು ಡಿಫ್ರೆನ್ಸ್. ಏಜ್ ಡಿಫ್ರೆನ್ಸ್ ಎಷ್ಟಾಯ್ತು, ಇಲ್ಲಿ 3 ಆಯ್ತು ಇವ್ರದ್ದು, ಹೌದಾ. ಇಲ್ಲಿ ಇವ್ರದ್ದು 1 ಆಯ್ತು. ಅಂದ್ರೆ ಫಸ್ಟ್ ಇನ್ ಪ್ರೆಸೆಂಟ್ ಏಜ್ 2:5 ಇದ್ದು 3 years ಆಯ್ತು ಚೈತ್ರಂದು ಶಿಲ್ಪ ಏಜ್ ಡಿಫ್ರೆನ್ಸ್. ಆಮೇಲೆ 6 years ಆದ್ಮೇಲೆ ಅವ್ರಿಬ್ರು ಡಿಫ್ರೆನ್ಸ್ ಏಜ್ ಎಷ್ಟು 1 ಆಯ್ತು. 6 ವರ್ಷ ಬಿಟ್ಮೇಲೆ ಬೇರೆ ಆಗ್ತೇನ್ರಿ, ಫಸ್ಟಿಗೆ 3 ಆಮೇಲೆ 6 ವರ್ಷ ಬಿಟ್ಮೇಲೆ 1 ಆಗ್ತದ. ಅಂದ್ರೆ ಒಬ್ರು ಜಾಸ್ತಿ ಬೆಳಿತಾರ, ಒಬ್ರು ಕಡಿಮೆ ಬೆಳಿತಾರ, ಹಂಗೇನ್ರ ಅದೇನ್? ಹಂಗೇನು ಇಲ್ಲ. ಅದಕ್ಕೆ ಏಜ್ ಡಿಫ್ರೆನ್ಸ್ ಯಾವಾಗ್ಲೂ ಸೇಮ್ ಇರ್ತದೆ. ಫಸ್ಟಿಗೆ ಏನಿರ್ತದೆ 10 ವರ್ಷ 20 ವರ್ಷ ಯಾವಾಗ್ಲೂ ಸೇಮ್ ಇರ್ತದೆ. ಬಟ್ ಅದು ನೆಕ್ಸ್ಟ್ ಮತ್ತೊಂದು ಬೇರೆ ಸೋಲ್ ಬೇರೆ ದೇಹಕ್ಕೆ ಬಂದ್ಮೇಲೆ ಅದು ಬೇರೆ, ಅದೆಲ್ಲ ಹೇಳತ್ತಿಲ್ಲ. ಬಟ್ ಪ್ರೆಸೆಂಟ್ ಈಗ ಒಂದು ಲೈಫ್ನಾಗ ಏಜ್ ಡಿಫ್ರೆನ್ಸ್ ಸೇಮ್ ಇರ್ತದೆ, ಯಾವಾಗ್ಲೂ ಚೇಂಜ್ ಆಗಲ್ಲ. ಇವಾಗ ಬೇರೆ ಮತ್ತೆ 6 ವರ್ಷ ಆದ್ಮೇಲೆ ಬೇರೆ ಅಂತ ಇರಂಗಿಲ್ಲ. ಬಟ್ ಇಲ್ಲಿ ಡಿಫ್ರೆನ್ಸ್ ಆಗ್ಯದ. ಅದಕ್ಕೆ ನಾವ್ ಏನ್ ಮಾಡ್ಕೋಬೇಕು, ಏಜ್ ಡಿಫ್ರೆನ್ಸ್ ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಇದು ಒಂದು ಡಿಫ್ರೆನ್ಸ್ ಇದ್ದು ಮೇಲ್ಗಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು, ಇದು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು, ಹೌದಾ. ಅಂದ್ರೆ 2:5 1 ಇಂಟು ಮಾಡಿದ್ರೆ ಸೇಮ್ ಬರುತ್ತೆ, 2:5 ಆಗ್ತದ. ಆಮೇಲೆ 6 years ಮತ್ತೆ ಇದು 1:3 ಮಾಡಿದ್ರೆ 3 × 1 3 3 2 6 ಆಯ್ತು, ಹೌದಾ. ಅಂದ್ರೆ ಏನಾಯ್ತು, ಇಲ್ಲಿ ಪ್ರೆಸೆಂಟ್ ಏಜ್ 2:5 ಎರಡು ಡಿಫ್ರೆನ್ಸ್ ಏನ್ ಬಂತು, 3ನೇ ಬಂತು. ಇಲ್ಲಿನೂ 3ನೇ ಬಂತು. ಅಂದ್ರೆ ಏಜ್ ಡಿಫ್ರೆನ್ಸ್ ಸೇಮ್ ಬಂತ ನಮ್ಗ. ಯಾವಾಗ, ಆಫ್ಟರ್ 6 years. ಆಫ್ಟರ್ 6 years ಎಷ್ಟು ಬಂತು ಏಜ್ ಡಿಫ್ರೆನ್ಸ್. ಬಟ್ ಇಲ್ಲಿ ಏನಾಗ್ತದ, 2 ಇದ್ದಿದ್ದು ಚೈತ್ರಂದು ಫಸ್ಟ್ ಪ್ರೆಸೆಂಟ್ ಏಜ್ 2 ಇದ್ದಿದ್ದು ಆಫ್ಟರ್ 6 years ಎಷ್ಟಾಯ್ತು, 1 ಆಯ್ತು. ಆಮೇಲೆ ಏನಾಯ್ತು, ಶಿಲ್ಪಂದು ಪ್ರೆಸೆಂಟ್ ಏಜ್ 5 ಇದ್ದಿದ್ದು ಆಮೇಲೆ 6 ಬಂತು, ಅದನ್ನು ಏಜ್ ಡಿಫ್ರೆನ್ಸ್ ಎಷ್ಟಾಯ್ತು, 1 ಆಯ್ತು. ಅಂದ್ರೆ ಇವ್ರದ್ದು ಪ್ರೆಸೆಂಟ್ ಏಜಿಗೆ ಆಮೇಲೆ 6 years ಏಜಿಗೆ ಎಷ್ಟಾಯ್ತು ಡಿಫ್ರೆನ್ಸ್, ಇದು 1 ಬಂತು, ಹೌದಾ. ಅಂದ್ರೆ 1 part is equal to 6. ಅಂದ್ರೆ 6 years ಆದ್ಮೇಲೆ ಇದು ಒಂದು ಪಾರ್ಟ್ ಹೆಚ್ಚಿಗೆ, ಹೌದಾ. 6 years ಇದೊಂದು ಪಾರ್ಟ್ ಹೆಚ್ಚಿಗೆ. 6 years 1 part ಅಂದ್ರ ಇಲ್ಲಿ ಏನ್ ಕೇಳ್ಯಾರ, ಪ್ರೆಸೆಂಟ್ ಏಜ್ ಆಫ್ ಶಿಲ್ಪ ಅಂತ ಕೇಳಿದಾರೆ. ಪ್ರೆಸೆಂಟ್ ಏಜ್ ಆಫ್ ಶಿಲ್ಪ ಎಷ್ಟದ, 5 × 6 30, ಹೌದಾ. ಆನ್ಸರ್ ಇಸ್ 30. ಆಪ್ಷನ್ಸ್ ಏನ್ ಕೇಳಿದಾರೆ, 21 25 29 30 ಕೇಳಿದಾರೆ. ಯು ಕ್ಯಾನ್ ಚೂಸ್ 30, ಯಾಕಂದ್ರೆ 13 ಅದ ಆನ್ಸರ್. ಓಕೆ, ಇದು ಒಂದು ಟೈಪ್ ಆಫ್ another ಮೆಥಡ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಎಟ್ ಎನಿ ಟೈಮ್. ಫಾರ್ ಮೋರ್ ನಾಲೆಜ್, like, share and subscribe. You can get the notification of our newly updated videos. Okay, thank you everyone. Don't forget to like, share and subscribe. If you have any doubts, you can contact us at any time.